ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಇದು ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವರೆಕಾಳು ಸಪ್ಪೆಸರು ಅಂತಾರೆ, ಸಪ್ಪನೀರು ಅಂತಾರೆ, ಒಂದೊಂದು ಕಡೆ ಒಂದೊಂದು ರೀತಿ ಹೇಳ್ತಾರೆ. ಇವತ್ತು ಹಸ್ಬೆಂಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರೇ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರು, ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗೆ ಸಪ್ಪೆಸರಿಗೆ ಟೊಮೊಟೊ, ಆಲೂಗೆಡ್ಡೆ ಮತ್ತು ಹಸಿಮೆಣ್ಸಿನ್ಕಾಯಿ ಬೇಯಿಸಿಟ್ಕೊಂಡು ಎಲ್ಲ ಸಪ್ರೇಟ್ ಮಾಡಿಕೊಂಡು, ಈಗ ಅವರೆಕಾಳಿಗೆ ಸೀಸನ್ ಇರೋದ್ರಿಂದ ಅವರೆಕಾಳಿಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ, ಅಂದರೆ ಅಷ್ಟು ತಿನ್ನೋದು ಒಳ್ಳೇದಲ್ಲ, ಅಂದರೆ ಗ್ಯಾಸ್ಟ್ರಿಕ್ ಅಲ್ವಾ, ಅಷ್ಟು ಒಳ್ಳೇದಲ್ಲ. ಯಾವಾಗಾನ ಒಂದು ಟೈಮ್ ಮಾಡ್ಕೊತೀವಿ, ವಾರದಲ್ಲಿ 1 ಸರಿ 2 ಸರಿ ಮಾಡ್ಕೊತೀವಿ. ಹಾಗಾಗಿ ಅವರೆಕಾಳಿಗೆ ಈಗ ಒಗ್ಗರಣೆ ಹಾಕ್ತಾಯಿದ್ದಾರೆ. ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು. ಎಣ್ಣೆ ಹಾಕಿದ ತಕ್ಷಣ ಸಾಸಿವೆ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಎಷ್ಟೇ ಖಾರ ಇದ್ರೂ ಅಷ್ಟು ಖಾರ ಅಲ್ಲೇ ಕಮ್ಮಿ ಆಗುತ್ತೆ, ಎಣ್ಣೆಗೆ ಹಾಕಿದ ತಕ್ಷಣ ಕಮ್ಮಿ ಆಗುತ್ತೆ. ಇದೊಂದು ಟಿಪ್ಪು ನೀವು ಆರಾಮಾಗಿ ಫಾಲೋ ಮಾಡಬಹುದು ಅಂತ. ಏನೋ ಅಡುಗೆ ನನಗೆ ಅಷ್ಟೊಂದೇನು ಅಡುಗೆ ಎಲ್ಲ ಏನು ಬರೋದಿಲ್ಲ, ತೀರಾ ಬರೋದು ಇಲ್ಲ ಅಂತ ಏನಿಲ್ಲ. ಕಾಮನ್ನಾಗಿ ಎಲ್ಲರಿಗೂ ಏನು ಬರುತ್ತೋ ಅದು ಬರುತ್ತೆ. ತೀರಾ ಸ್ಪೆಷಲ್ ಮಾಡೋದೆಲ್ಲ ಅಷ್ಟೊಂದೇನು ಬರೋದಿಲ್ಲ. ಇನ್ನು ಹಸ್ಬೆಂಡ್ ಚೆನ್ನಾಗಿ ಮಾಡ್ತಾರೆ, ಅಂದರೆ ಇವರು ನೀಟಾಗಿ ಮಾಡ್ತಾರೆ, ಏನು ಮಾಡಿದ್ರು ಅಷ್ಟೇ ನೀಟಾಗಿ ಮಾಡ್ತಾರೆ. ನಾವು ಹೋಗಲಿ ಬಿಡು, ನಾರ್ಮಲಾಗಿ ನಾವು ಮಾಡ್ತಾನೆ ಇರ್ತೀವಿ ಅಡುಗೆ, ನಾವು ಆ ಥರ ಕೇರ್ಲೆಸ್ ಮಾಡಿದ್ರು. ಬಟ್ ಇವರು ಆ ಥರ ಅಲ್ಲ, ಅವ್ರು ಮಾಡಿದವ್ರಿಗೆ ಅವ್ರು ತಿನ್ನೋದಕ್ಕೆ ಅವ್ರಿಗೊಂಥರ ಖುಷಿ, ಅದನ್ನೇ ಹೇಳ್ತಿರ್ತಾರೆ. ನಾನು ಮಾಡ್ಕೊಂಡು ತಿನ್ನೋದು ನನಗೆ ಖುಷಿ ಅಂತ ಹೇಳ್ತಾರೆ. ಇನ್ನು ನನ್ನ ಅಡುಗೆ ಇಷ್ಟಪಡಲ್ಲ ಅಂತ ಅಲ್ಲ, ಬಟ್ ಅವರು ಮಾಡ್ಕೊಂಡು ತಿನ್ನೋದು ಅವರಿಗೆ ಖುಷಿನೇ. ಯಾವಾಗನ ಫ್ರೀ ಇದ್ದಾಗ ನಮ್ಗಳಿಗೆ ಟೈಮ್ ಕೊಟ್ಟು, ನನಗಾಗಿ ನನ್ನ ಮಗಳಿಗಾಗಲಿ ಟೈಮ್ ಕೊಟ್ಟು ಈ ಥರ ಅಡುಗೆಗಳನ್ನ ಮಾಡ್ತಾಯಿರ್ತಾರೆ. ಅವಾಗವಾಗ ಎಕ್ಸ್ಪಿರಿಮೆಂಟ್ ಎಲ್ಲ ಮಾಡ್ತಾಯಿರ್ತಾರೆ, ಖುಷಿಯಾಗುತ್ತೆ. ಐ ಥಿಂಕ್ ಇದು ಹೊಸ ವರ್ಷದ ಫಸ್ಟ್ ವಿಡಿಯೋ ಅಂತ ಅಂದ್ಕೊತೀನಿ. 1ನೇ ತಾರೀಕು 31ನೇ ತಾರೀಕಿನ ಶೂಟ್ ಮಾಡಿದ್ದು. ಬಟ್ ಸ್ವಲ್ಪ ನನಗೂ ಹುಷಾರಿರಲಿಲ್ಲ, ಪಾಪುಗೂ ಹುಷಾರಿಲ್ಲ, ಹಾಗಾಗಿ ವಿಡಿಯೋ ಅಲ್ಲೇ ಹೋಲ್ಡ್ ಆಯಿತು. ಹಾಗಾಗಿ ಈಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಆದರೆ ಇದು ಹೊಸ ವರ್ಷಕ್ಕೇ 1ನೇ ತಾರೀಕು ಅಥವಾ 2ನೇ ತಾರೀಕು ನೈಟ್ ಅಪ್ಲೋಡ್ ಆಗಬಹುದು. ಯಾಕಂದರೆ 24 hours ಮಗುನ ಒಬ್ಬರೇ ನೋಡ್ಕೊಳ್ಳೋದಂದರೆ ನಿಜವಾಗ್ಲೂ ಅದು ಈಸಿ ಅಲ್ಲ. ಹೇಳ್ಬೋದು, ಇವಳೇನು ಒಂದೇ ಮಗುಗೆ ಹಿಂಗೆ ಅಂತಾಳೆ ಅಂತ, ಬಟ್ ಅದು ಅಷ್ಟು ಈಸಿ ಅಲ್ಲ, ಹೇಳೋಷ್ಟು ಈಸಿ ಅಲ್ಲ. ಅದು ನೋಡಿಕೊಂಡು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೊಳ್ಳೋರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಮಕ್ಳುಗಳಿಗೆಲ್ಲ ಸಿಕ್ಕಾಪಟ್ಟೆ ತೀಟೆ ಅಂದರೆ ತೀಟೆ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ತೀಟೆ, ಅಂದರೆ ಅವಳು ಜಾಸ್ತಿ ಓಡಾಡ್ತಾಳೆ, ಜಾಸ್ತಿ ಅದು ಇದು ಹೇಳ್ಕೊಳ್ಳೋದು. ಅವಳಿಗೆ ಏನಂತಾರೆ, ಕುತೂಹಲ, ಎಕ್ಸೈಟ್ಮೆಂಟ್ ಜಾಸ್ತಿ ಅವಳಿಗೆ. ಅದಂದರೆ ಏನು, ಇದಂದರೆ ಏನು ಆ ಥರ. ಅವಳು ಸ್ವಲ್ಪ ಆ ಥರ ಮೈಂಡ್, ಅವಳು ಆ ಥರನೇ ಬೆಳೆಸ್ಕೊಂಬಂದಿದ್ದೀವಿ. ಅವಳು ಅದೇ ಥರನೇ ಸೇಮ್. ಅವರಪ್ಪ ಎಲ್ಲಿದ್ದಾರೆ ಅನ್ನೋಂಗಿಲ್ಲ, ಸೇಮ್ ಅವರಪ್ಪ ಹೆಂಗೆ ಯೋಚನೆ ಮಾಡ್ತಾರೋ, ಹೆಂಗೆ ನಡೀತಾರೋ, ಹೆಂಗೆ ತಿಂತಾರೋ, ಮತ್ತು ಹೆಂಗೆ ಅಡುಗೆಲಿ ಟೇಸ್ಟ್ ಕೇಳ್ತಾರೋ ಎಲ್ಲ ಸೇಮ್ ಇದ್ದಾಳೆ ಅವಳು ಅವರಪ್ಪನ ಥರ. ಆಲ್ಮೋಸ್ಟ್ ಡಿಟ್ಟೋ ಅಂತಲೇ ಹೇಳ್ಬೋದು. ಐ ಥಿಂಕ್ ನನ್ನ ಹಸ್ಬೆಂಡಿಗೆ ನನ್ನ ಮಗಳು ತುಂಬ ಅಂದರೆ ತುಂಬ ಸ್ಪೆಷಲ್ ಅಂದರೆ ಸ್ಪೆಷಲ್ ಅವರಿಗೆ. ನಾನಾದರೂ ಒಂದೇಟು ಹೊಡೆಯೋದಾಗಲಿ, ಬೈಯೋದಾಗಲಿ, ಗದ್ರೋದಾಗಲಿ ಮಾಡ್ತೀನಿ, ಬಟ್ ಅವ್ರು ಏನು ಮಾಡೋದಿಲ್ಲ. ಅವಳು ಏನು ಮಾಡಿದ್ರು, ಏನು ಹೊಡೆದಾಕಿದ್ರು ಅಥವಾ ಫೋನ್ ಎಸೆದ್ರು ಏನೂ ಮಾಡೋದಿಲ್ಲ. ನಾನೇ ಹೇಳ್ತಿರ್ತೀನಿ, ಜಾಸ್ತಿ ಮುದ್ದು ಮಾಡ್ತೀಯ ನೀನು ಅಂತ. ಬಟ್ ನನ್ನಿಂದ ಒಂದು ಜೀವ ಬಂದಿದೆ ಅಂದರೆ ಇಟ್ಸ್ ವೆರಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಟ್ ನನ್ನ ಮಗಳು ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಸ್ಪೆಷಲ್ಲು. ನೋಡಿದ್ದೀನಿ ನಾನು, ತಂದೆ ಮಕ್ಕಳಿಗೆ ಹೇಗೆ ನೋಡ್ಕೊತಾರೆ ಅಂತ ನೋಡಿದ್ದೀನಿ. ಬಟ್ ನನ್ನ ಹಸ್ಬೆಂಡು ಒಂದು ಕೈ ಜಾಸ್ತಿನೇ ಅಂತಲೇ ಹೇಳ್ಬೋದು. ಅವಳನ್ನ ಕೇರ್ ಮಾಡೋದ್ರಲ್ಲಾಗಲಿ, ಅಂದರೆ ಅವ್ರಿಗೆ ಫ್ಯಾಮಿಲಿ ಸೆಂಟಿಮೆಂಟ್ ಎಲ್ಲ ಅಷ್ಟಿಲ್ಲ. ಅಂದರೆ ಇನ್ನು ನಾನು ಬಂದು ಅವರಿಗೆ ಮದುವೆ ಆದಮೇಲೆ ಅವರಿಗೆ ಒಂಥರ ಕ್ರಿಯೇಟ್ ಆಯಿತು ಅಂತಲೇ ಹೇಳ್ಬೋದು. ಸೆಂಟಿಮೆಂಟ್ ಆಗಿರ್ಬೋದು, ಸಂಬಂಧಗಳಾಗಿರ್ಬೋದು. ಐ ಥಿಂಕ್ ನಾನು ನನ್ನ ಮಗಳು ಇಬ್ಬರೂ ತುಂಬ ಸ್ಪೆಷಲ್ಲು. ಅವರ ಲೈಫೇ ಚೇಂಜ್ ಆಯಿತು ಅಂತ ಅವರೇ ಹೇಳ್ತಾರೆ. ಹಾಗೆ ಮುಂಚೆ ಎಲ್ಲ ಒಂಟಿಯಾಗಿ ತಿಂತಾ ಇದ್ದಿದ್ದು, ಯಾಕಂದರೆ ಅವರು ಬ್ಯಾಂಗ್ಳೂರಲ್ಲಿ ಬ್ಯಾಚುಲರಾಗೆ ಇದ್ದಿದ್ದು.
ಯಾರ ಜೊತೆಗೂ ಏನೂ ಇರಲಿಲ್ಲ. ಹಾಗಾಗಿ ಇಟ್ಸ್ ವೆರಿ ಸ್ಪೆಷಲ್. ಅಂದರೆ ಅವರೆಲ್ಲ ಹೊಸ್ದಾಗೆ ನೋಡ್ತಾರೆ. ನಾವೇನು ಮಾಡಿದ್ರು ಅಡುಗೆ ಮಾಡೋದಾಗಿರ್ಬೋದು, ನಾವೆಲ್ಲನ ಓಡಾಡೋದಾಗಿರ್ಬೋದು, ಮಗಳು ತೋರಿಸೋ ಪ್ರೀತಿ ಆಗಿರ್ಬೋದು, ನಾನು ತೋರಿಸೋ ಪ್ರೀತಿ ಆಗಿರ್ಬೋದು, ಎಲ್ಲರೂ ಹೊಸ್ದಾಗೆ ನೋಡ್ತಾರೆ ಅವರು. ಹಾಗಾಗಿ ಅವ್ರಿಗೆ ಜಾಸ್ತಿ ನಾನು ಅವ್ರು ಏನೇ ತಪ್ಪು ಮಾಡಿದ್ರೂ ಹೇಳ್ತೀನಿ ಅಷ್ಟೇ. ಅಷ್ಟು ನೋವು ಮಾಡೋದಕ್ಕೆಲ್ಲ ಇಷ್ಟಪಡಲ್ಲ ನಾನು. ಹಾಗೆಯೇ ಒಂದು ಕಡೆ ಮುದ್ದೆ ಇಟ್ಟಿದ್ದೆ. ಬಾಣಲಿಲೇ ಮಾಡ್ಕೊತೀವಿ, ಯಾಕಂದರೆ ಇಬ್ರಿಗಲ್ವಾ, ಸ್ವಲ್ಪನೇ ತಿನ್ನೋದು. ಅವ್ರಿಗೆ ಮುದ್ದೆ ಅಂದರೆ ಇಷ್ಟ. ಅವ್ರಿಗೆ ಅನ್ನ ಹಾಕಿ, ಬಿಸಿ ಅನ್ನ ಮಾಡಿರೋದನ್ನ ಹಾಕಿ, ಮುದ್ದೆಗೆ ಹಾಕಿ ಮಾಡಿದ್ರೆ ಬಹಳ ಇಷ್ಟ. ಬಟ್ ನಮ್ಮ ಅಮ್ಮನ ಕಡೆ ಅನ್ನ ಹಾಕಿರೋದು ತಿನ್ನೋದಿಲ್ಲ. ಒಂದೊಂದು ಕಡೆ ಒಂದೊಂದು ಥರ. ನನ್ನ ಮಗಳು ಟವಲಲ್ಲೇ ಸ್ಯಾರಿ ಉಟ್ಕೊಂಡ್ಬಿಟ್ಟಿದ್ದಾಳೆ ಅರ್ಜೆಂಟಾಗಿ. ಅಂದರೆ ನಮ್ಮ ಅಕ್ಕನ ಮಗಳು ಉಡ್ಸಿದ್ದಾಳೆ, ಉಟ್ಕೊಂಡಿದ್ದಾಳೆ. ಭಾಳ ಮುದ್ದಾಗಿ ಕಾಣ್ತಿದ್ಲು. ಹಸ್ಬೆಂಡ್ಗೂ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದೆ. ಅವ್ರು ಹೇಳ್ತಾಯಿದ್ರು, ಸ್ವಲ್ಪ ದೊಡ್ಡವಳಾದರೆ ಆನ್ಲೈನಲ್ಲಿ ಸಿಗುತ್ತಲ್ಲ ಆ ಥರ ಸ್ಯಾರಿ ತೊಗೊಂಬಂದು ಉಡ್ಸೋಣ ಅಂತ ಹೇಳ್ತಾಯಿದ್ರು. ಚೆನ್ನಾಗೈತಾ? ತಿನ್ನೋದು ಬಾ ಕುಕ್ಕ, ಅದು ಬಾ ಮಗಳೇ, ಬಾ ಮಗಳೇ, ಬರ್ತದು ನೋಡಿ. ಕುಕ್ಕ ಇಕ್ಕಿದ್ಯಾ ತಿನ್ನಕ್ಕೆ ಪಾಪುಂಗೆ? ಮುಂಬೈ ಕಡೆ ನೀನು. ಬಾ ಮಗಳೇ. ಹೋಯ್ತಾ? ನೀನು ಹಂಗೆ ಮಾಡಿದ್ರೆ ಬರಲ್ಲ ಅದು. ಇನ್ನೊಂದ್ಸರಿ ಬರಲ್ಲ ತಗೋದು ನಿಂದು. ಬರಲ್ಲ ನಿನ್ನ ಜೊತೆ ಆಟಾಡೋಕ್ಕೆ. ನೀನು ದೂರ ನಿಂತ್ಕೊಂಡು ನೋಡಿದ್ರೆ ಬರುತ್ತೆ. ನೀನು ಹಂಗೆ ಕರೆದ್ರೆ ಬರಲ್ಲ ಅದು. ನೀನು ದೂರ ನಿಂತ್ಕೊಂಡು ನೋಡ್ರೆ ಬರುತ್ತೆ ಅದು. ಮಗಳೇ. ಎಲ್ಲರಿಗೂ ಕೊಡಲಿ. ಎಲ್ಲರ ಬಾಳಲ್ಲೂ ನಗು ಅನ್ನೋದು ಎಲ್ಲರ ಬಾಳಲ್ಲೂ ಇರಲಿ ಅಂತ ಹೇಳ್ತೀನಿ. ಏನು ಬೇಡೋ, ಯಾರು ಬೇಡವೋ, ಅಥವಾ ಇದನ್ನು ಬಿಡಬೇಕು ಅಂದರೆ 24ಗೆ ಬಿಟ್ಬಿಟ್ಟು 25ಇಂದ ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊತೀವಿ. ಆದಷ್ಟು ಕಮ್ಮಿ ಮಾತಾಡೋದನ್ನ ಕಲ್ತ್ಕೊಬಿಟ್ಟಿದ್ದೀವಿ, ನಾನಾಗಲಿ ಹಸ್ಬೆಂಡ್ ಆಗಲಿ. ಮತ್ತು ಸಹವಾಸಗಳನ್ನೂ ಸಹ ಕಮ್ಮಿ ಮಾಡಿಬಿಟ್ಟಿದ್ದೀವಿ. ಇನ್ನೂ ತೀರಾ ಕಮ್ಮಿ ಮಾಡೋಣ. ಏನಿದೆ ನಮ್ಮ ಗೋಲ್ ಕಡೆ ನಾವು ರೀಚ್ ಮಾಡೋಣ, ಗಮನ ಹರಿಸೋಣ ಅಂತ ಇಬ್ಬರು ಅಂದ್ಕೊಂಬಿಟ್ಟಿದ್ದೀವಿ. ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.